ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್. ನೋಡ್ಬೋದು ನೀವು ಆಲ್ಮೋಸ್ಟ್ ಈ ಕೇರಳ ಕೊಟ್ಟಿರೋ ಟ್ರಿಪ್ ಮುಗಿಸ್ಕೊಂಬಂದ್ಬಿಟ್ಟು ಈಗ ಎಲ್ಲಿಗಪ್ಪ ಹೋಗ್ತಾ ಇರೋದಂದರೆ ಧರ್ಮಸ್ಥಳ ಕಡೆ. ಈಗ ಮಾನ್ಸೂನು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತೇಳಿ ಸಿಕ್ಕಾಪಟ್ಟೆ ಅಲ್ಲಿ ಬೇರೆ ಕಡೆ ಎಲ್ಲ ಬಂದು ಸೊ ಎಲ್ಲೂ ಹೋಗಲಿಲ್ಲ. ಈಗ ಫೈನಲಿ ಈಗ ಧರ್ಮಸ್ಥಳಕ್ಕೆ ತುಂಬ ದಿನ ಆಗಿತ್ತು, ಹಾಗಾಗಿ ಧರ್ಮಸ್ಥಳ ಹೋಗೋಣ ಅಂತೇಳಿ ಧರ್ಮಸ್ಥಳಕ್ಕೆ ಹೊಡ್ತಾ ಇದ್ದೀನಿ. ಆಲ್ರೆಡಿ ಕಸ್ಟಮರ್ಸ್ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಎಲ್ಲಪ್ಪ ಕಸ್ಟಮರ್ಸ್ದು ಪಿಕಪ್ ಪಾಯಿಂಟ್ ಎಲ್ಲಿ ಏನು ಎಲ್ಲ ಮುಂದೆ ಹೋಗ್ತಾ ಮಾತಾಡೋಣ ಬನ್ನಿ. ಈಗ ನಮ್ಮೂರಿಂದನೇ ಹೋಗ್ಬೇಕು. ಈಗ ಎಲ್ಲಿದ್ದೀನಿ ಅಂದರೆ ಈಗ ಪ್ರೆಸೆಂಟ್ ಈಗ ನಮ್ಮೂರು ನಿಯರೆಸ್ಟ್ ಹೋಗ್ತಾ ಇದ್ದೀನಿ. ನಮ್ಮೂರು ಗೇಟ್ ಬಿಟ್ಟು ಬನ್ನಿ. ಈಗ ಮುಂದೆ ಹೋಗ್ತಾ ಮತ್ತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಈಗ ನಮ್ಮ ಅಲ್ಲುಡು ಬೇರೆ ಬರ್ತದಾನೆ, ಅವನು ಈಗ ರೆಡಿಯಾಗಿ ಬರ್ತಾನೆ. ಬನ್ನಿ ಈಗ ಫಸ್ಟ್ ಹೋಗ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ಬರೋಣ. ಊರು ಸುತ್ತಾಡಿ ಬಂದ್ರು ನಮ್ಮೂರಿಗೆ ಬಂದಾಗ ಬರೋ ಖುಷಿ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ನೋಡ್ರಿ, ಏನೋ ಒಂಥರ ಸಂತೋಷ ನಮ್ಮೂರಿಗೆ ಬರ್ತಾ ಇದ್ರೆ. ನೀನು ಯಾವ ಪ್ಲೇಸ್ ಹಿಮಾಲಯ ಕಾಶ್ಮೀರ ಎಲ್ಲಿಗೆ ಹೋದ್ರೂ ಸಿಗಲ್ಲ. ಯಾರಿಗೇ ಆಗಲಿ ಅವರು ಹುಟ್ಟಿದ ಊರಲ್ಲಿ ಬಂದ್ರೇ ಅದೊಂಥರ ನೆಕ್ಸ್ಟ್ ಲೆವೆಲ್ ಖುಷಿ ಅಂತಲೇ ಹೇಳ್ಬೋದು. ಅದೇ ಥರನೇ ನಮಗೂ. ಸೊ ನಮ್ಮದು ಚಳ್ಳಕೆರೆಯಿಂದ ಸುಮಾರು ಒಂದು 9-10 ಕಿಲೋಮೀಟ್ರ್ ಊರು. ಆಗಾಗ ಬರ್ತಾ ಇರ್ತೀವಿ ಟ್ರಿಪ್ ಇಲ್ದಾಗ. ಸೊ ಈಗ ಫೈನಲಿ ಇಲ್ಲಿಂದನೇ ಹೋಗೋದು. ಎಲ್ಲಪ್ಪ ಯಾವ ಊರಲ್ಲಿ ಪಿಕಪ್ ಅಂದರೆ ಬಂದ್ಬಿಟ್ಟು TN ಕೋಟಲ್ಲಿ. ಸುಮಾರು ಚಳ್ಳಕೆರೆಯಿಂದ ಅರೌಂಡ್ ಒಂದು 30-35 ಕಿಲೋಮೀಟ್ರ್ ಆಗ್ಬೋದು. ಬನ್ನಿ ಈಗ ಹೋಗ್ಬಿಟ್ಟು ಮತ್ತೆ ಪಿಕಪ್. ಸ್ನೇಹಿತರೆ, ಎಲ್ಲಪ್ಪ ಪಿಕಪ್ ಅಂದರೆ ಯಾವಾಗಲೂ ಹೇಳ್ದಾಗೆ ನೋಡ್ಬೋದು TN ಕೋಟೆಗೆ ಹೋಗ್ತಾ ಇರೋದು. ನೋಡಿ, ನಮ್ಮ ಸ್ನೇಹಿತರು ಪ್ರವೀಣ್ ಅಂತೇಳಿ. ನಾವು ಅವರು ತುಂಬ ವರ್ಷದಿಂದ ಫ್ರೆಂಡ್. ಸೊ ಹಾಗಾಗಿ ಅವ್ರೂರಿಂದನೇ ಪಿಕಪ್ ಇರೋದು. ಈಗ ಫೈನಲಿ ಅವರು ನಮ್ಮ ಕಾರಲ್ಲಿ ಡ್ರೈವರ್. ಈಗ TN ಕೋಟೆಗೆ ಹೋಗ್ಬಿಟ್ಟು ಪಿಕಪ್ ಮಾಡುವ. ಈಗ ಅರ್ಜೆಂಟ್ ಇದೆ, ಕಸ್ಟಮರ್ ಸಿಕ್ಕಾಪಟ್ಟೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಧರ್ಮಸ್ಥಳ ಒಂದೇ ಹೋಗೋದು, ಒಂದೇ ನೆಕ್ಸ್ಟ್ ಪ್ಲ್ಯಾನ್ ಏನೋ ಎತ್ತ ಗೊತ್ತಿಲ್ಲ. ಬನ್ನಿ ಈಗ ಫಸ್ಟ್ ಹೋಗೋಣ, ಕಸ್ಟಮರ್ಸ್ ಪಿಕಪ್ ಮಾಡಿ ಮತ್ತೆ ಸಿಗುವ. ಫೈನಲಿ ನೋಡ್ಬೋದು ಸ್ನೇಹಿತರೆ, TN ಕೋಟೆಗೆ ಬಂದ್ವಿ ಪಿಕಪ್ಗೆ. ಕಸ್ಟಮರ್ಸ್ ಇನ್ನೂ ರೆಡಿ ಆಗಿಲ್ಲ. ಇದೆ ನೋಡಿ TN ಕೋಟೆ ವಿಲೇಜ್, ಹಳ್ಳಿ ಇದು. ಇಲ್ಲಿ ನಮ್ಮ ಫ್ರೆಂಡ್ ಹೋಗಿದ್ದಾನೆ ಕೇಳ್ಕೊಂಬರಕ್ಕೆ, ಪ್ರವೀಣ್ ರೆಡಿ ಆಗಿದ್ರಿಲ್ಲ ಅಂತೇಳಿ ಬಂದರು. ವಿಜಯಲಕ್ಷ್ಮಿ ಬಸ್ ಬಂತು. ಎಲ್ಲಿಗೆ ಹಿರಿಯರಿಗೆಲ್ಲ ಹೋಗೋದ? ಫೈನಲಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೋದು TN ಕೋಟೆ ಕೆರೇರಿ ಮೇಲೆ ಹೋಗ್ಬೇಕು. ನೋಡಿ, ಎಲ್ಲ ಮಳೆ ಬಂದು ಕೆರೆ ಎಲ್ಲ ಫುಲ್ ಆಗ್ಬಿಟ್ಟೈತೆ. ಬಸ್ ಎಲ್ಲ ಹಿಂಗೆ ಓಡಾಡೋದು. ನೋಡಿ ಎಷ್ಟು ಚಿಕ್ಕ ಜಾಗ. ಎಲ್ಲ ಕಡೆ ಈಗೆಲ್ಲ ಮಳೆ ಬಂದ್ಬಿಟ್ಟು ಕೆರೆ ನದಿಗಳೆಲ್ಲ ಭರ್ತಿ ಆಗ್ಬಿಟ್ಟದ. ನೋಡ್ಬೋದು ಇಲ್ಲಿ ಅಪೋಸಿಟ್ 2 ಗಾಡಿ ಬಂದ್ರೆ ಪಾಸ್ ಆಗಲ್ಲ, ಸ್ವಲ್ಪ ಚಿಕ್ಕ ರೋಡ್. ಆದಷ್ಟು ಬೇಗ ಆ ಕಡೆಗೆ ಹೋಗೋಣ ಬನ್ನಿ. ಬಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ತಾವೆ ಇಲ್ಲಿ. ಇದ್ರೆ ಫೈನಲಿ ಪಿಕಪ್ ಮಾಡ್ಕೊಂಡು ನಾವು ಈಗ ಬಂದ ರೋಡಲ್ಲೇ ವಾಪಸ್ ಬರ್ತಾ ಇದ್ವಿ. ಅಂದರೆ ಈಗ ಇಲ್ಲಿ ಎಡಕೊಂಟೆ ಕಾಪ್ರಳ್ಳಿ ಮೇಲೆ ಹೋಗೋಣ ಅಂತೇಳಿ. ಮುಂದೆ ಹೋದ್ರೆ ರೋಡ್ ಚೆನ್ನಾಗಿಲ್ಲ. ಸೊ ಹಾಗಾಗಿ ಹಿಂಗೆ ವಾಪಸ್ ಬರ್ತಾ ಇದ್ವಿ. ಇಲ್ಲೊಂದು ಸೇತುವೆ ಬರುತ್ತೆ, ಬನ್ನಿ ತೋರಿಸ್ತೀನಿ. ಇದ್ರದ್ದು ಆಲ್ರೆಡಿ ಆಯಸ್ ಕಳ್ಕೊಂಡು ಹೋಗ್ಬಿಟ್ಟೈತೆ. ಯಪ್ಪ, ಮಳೆಗಾಲದಲ್ಲಿ ಯಾವಾಗ ಕಿತ್ಕೊಂಡು ಹೋಗುತ್ತೋ ಗೊತ್ತಿಲ್ಲಿದೆ. ನೋಡಿ, ಇದೇ ಸೇತುವೆ. ಬಸ್ಗಳಂತೂ ಸಿಕ್ಕಾಬಿಟ್ಟ ಓಡಾಡ್ತಿರ್ತಾ ಇತ್ತು ಮೇಲ್ಗಡೆ. ನೋಡಿ, ಆಲೆ ಬಿಡಿಸಿದ ಆಯಸ್ ಮುಗಿದ್ಬಿಟ್ಟೈತೆ. ಬಟ್ ಯಾವಾಗ ಮಳೆಗೆ ಹೋಗುತ್ತೋ ಗೊತ್ತಿಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಹೋಗ್ಬೇಕಾಗಿತ್ತು, ಸ್ವಲ್ಪ ಉಳ್ಕೊಂಡೈತೆ. ಸೊ ಇಲ್ಲಿ ಏನು ಮಾಡೋಕ್ಕಲ್ಲ, ಅನಿವಾರ್ಯ ಓಡಾಡಲೇಬೇಕು ಇಲ್ಲಿ ಜನಗಳಿಗೆ. ಎಲ್ಲ ಹೋಗ್ಬೇಕಂದ್ರೆ ಬೇರೆ ರೂಟೇ ಇಲ್ಲ ಪಾಪ ಜನಗಳಿಗೆ. ಇದೊಂದೇ ರೂಟಲ್ಲಿ ಹೋಗ್ಬೇಕಿಲ್ಲ, ಹೋದರೆ ಪರಶುರಾಂಪುರ ಆ ಕಡೆ ಬಳಸ್ಕೊಂಬರ್ಬೇಕಾಗುತ್ತೆ. ನೋಡಿ, ಸೇತುವೆ ಇದೆ ಆಲ್ರೆಡಿ ಯಾವ ಥರ ಆಗಿದೆ. ದುರಸ್ತಿ ಎಲ್ಲಿದೆ ಸೇತುವೆ ಆಲ್ರೆಡಿ. ನೈಟ್ ಟೈಮ್ ಬರೋಕ್ಕಂತ ಭಯ ಆಗುತ್ತೆ ಮಳೆಗಾಲದಲ್ಲಿ. ಇದೇ ಸೇತುವೆ ಮೇಲೆ ಬಸ್ಗಳೆಲ್ಲ ಓಡಾಡೋದು. ಮನೆ ಈಗ ಫೈನಲಿ ಕಸ್ಟಮರ್ಸ್ನೆಲ್ಲ ಪಿಕಪ್ ಮಾಡಾಯಿತು. ಈಗ ಆಲ್ರೆಡಿ ನಾವಿನ್ನೇನು ಯಾವಾಗಲೇ ಹೇಳಿದಾಗ ಜಡಕೊಂಟೆ ಕಾಪ್ರಳ್ಳಿ ಮೇಲೆ ಹೋಗೋದು. ಬನ್ನಿ ಹೋಗೋಣ.
ಅಲ್ಲಿಂದ ಸೀದಾ ಬಂದಿದ್ದೆ ನಾವು ಹಿರಿಯರಿಗೆ ಬಂದು ನೋಡ್ಬೋದು. ಈ ಹಿರಿಯರು ಈ ಕಡೆ ರೋಟಿ ಲ್ಯಾಂಡ್ ಅಂತ ಒಂದು ಡಾಬಾ ಹೋಟೆಲ್ ಐತೆ, ಅಲ್ಲೇ ಈಗ ಹೊಸ್ದಾಗೆ ಇದು ಅಮೃತ್ ಸಹ ಟೀ ಅಂಗಡಿ ಮಾಡಿದ್ದಾರೆ. ಇದು ಡಾಬಾ ಇದು ಮುಂಚೆ ಸಖತ್ತಾಗಿತ್ತು ಇಲ್ಲೆಲ್ಲ ಡಾಬಾ ಹೋಟೆಲ್ ನಡೆಸ್ತಾ ಇದ್ರು. ಸೊ ಈಗ ಸದ್ಯಕ್ಕೆ ಓಪನ್ ಇದ್ದಂಗೆ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾವು ಇಲ್ಲೇ ಟೀ ಕುಡ್ಕೊಂಬರೋಣ ಅಂತೇಳಿ ನಿಲ್ಸಿದ್ದೀನಿ. ಬನ್ನಿ ಈಗ ಹೋಗ್ಬಿಟ್ಟು ಟೈಮ್ ಸಂಜೆ ಆಯ್ತು, ಟೀ ಕುಡ್ದು ಬರೋಣ. ಸ್ನೇಹಿತರೆ, ಈಗ ನಾನು ಅಲ್ಲಿಂದ ಸೀದಾ ಬಂದು ಈಗ ಎಲ್ಲಪ್ಪ ಇರೋದಂದ್ರೆ ಮಾಡದಕೆರೆ ಹೊಸದುರ್ಗ ನೀರು ಹತ್ರ ಬಂದ ಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಪಾರ್ಟಿ ಅಂದರೆ ನಮ್ಮ ಕಸ್ಟಮರಲ್ಲಿ ಒಬ್ಬ ಹುಡುಗಿಗೆ ಹುಷಾರಿರಲಿಲ್ಲ. ಇಲ್ಲೇ ಶ್ರೀರಂಗ ಕ್ಲಿನಿಕ್ ಅಂತಿದೆಯಲ್ಲ, ಇಲ್ಲಿ ಕ್ಲಿನಿಕ್ಗೆ ಕಳಿಸಿದ್ದೀನಿ, ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇದು ಸ್ಟಾಪ್ಗಳಾಗೋಗ್ಬಿಟ್ಟು, ಹಾಗಾಗಿ ಎಲ್ಲ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ನಿಮ್ಗೆ ಈ ರೂಟು. ಅದಕ್ಕೆ ಈಗ ಇಲ್ಲಿ ಮಾಡದಕೆರೆ ನಿಲ್ಲಿಸಿರೋ ಕಾರಣಕ್ಕೆ ಈಗ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಈಗ ಕಸ್ಟಮರ್ ಬಂದ ತಕ್ಷಣ ಹೊರಡೋಣ. ಇಂಥ ಕಸ್ಟಮರ್ಸ್ ಬಂದರು, ಇನ್ನೇನು ಕಸ್ಟಮರ್ಸ್ ಬರೋದೇ ಈಗ ಆಲ್ರೆಡಿ 7:30 ಆಗ್ತಾ ಬಂತು. ಈಗ ಕಸ್ಟಮರ್ಸ್ ಬಂದರು ನೋಡಿ. ಇಲ್ಲಿಂದ ಒಂದು ಮೂವಿ ಅಂತ ಹಾಕೋಣ, ಮೂವಿ ಹಾಕೊಂಬಿಟ್ಟು ಈಗ ಫಿಲಮ್ ಇದ್ರೆ ಹಾಕಪ್ಪ ಅಂತ ಹೇಳಿದ್ರು ಕಸ್ಟಮರ್ಸು. ಸೊ ಹಾಗಾಗಿ ಈಗ ಫಿಲಮ್ ಹಾಕಿದ್ದೀನಿ. ಬನ್ನಿ ಈಗ ಫಿಲಮ್ ನೋಡ್ತಾರೆ ಅವರು, ಸೀದಾ ಹೊರಡೋಣ. ಫೈನಲಿ ಮಾಡದಕೆರೆಯಿಂದ ಬಂದು ಈಗ ಮತ್ತೆ ಹೊಸದುರ್ಗದ ಸ್ಟಾಪ್ ಕೊಟ್ಟಿದ್ದೀವಿ. ಬರೀ ನಿಲ್ಸ್ಕೊಂಬರೋದೇ ಆಗೈತೆ ಅವಾಗಿಂದ. ಈಗ ಊಟಕ್ಕೆ ಫೈನಲಿ ಸ್ಟಾಪ್ ಕೊಟ್ಟಿರೋದು. ಬನ್ನಿ, ಇಲ್ಲೇ ಯಾವುದೋ ಒಂದು ಹರಿಪ್ರಿಯ ಹೋಟೆಲ್ ಇದೆ ಅಂತ, ವೆಜ್ ಹೋಟ್ಲು. ಬನ್ನಿ ಈಗ ಊಟ ಗಿಟ ಮುಗಿಸ್ಕೊಂಬರುವ. ಖಾನಾವಳಿ, ಹರಿಪ್ರಿಯ ಖಾನಾವಳಿ. ಸೊ ಇದು ಬಂದ್ಬಿಟ್ಟು ಇಲ್ಲೇ ಮೇನ್ ರೋಡಲ್ಲೇ ಇರೋದು. ಹೊಳಲ್ಕೆರೆ, ಕಡೂರು, ಇದಕ್ಕೆ ಹೋಗುತ್ತಲ್ಲ ಅದು ತರೀಕೆರೆ, ಅಜ್ಜಂಪುರ, ಅದೇ ಮೇನ್ ರೋಡಲ್ಲೇ ಬರೋದು. ಬನ್ನಿ ಈಗ ಊಟ ಮುಗಿಸ್ಕೊಂಡು ಬರುವ. ಬನ್ನಿ ಫಸ್ಟಾಗಿ ಊಟ ಗೀಟ ಮುಗಿಸ್ಕೊಂಡು ಮತ್ತೆ ಸಿಗುವ. ಮನೆಯಾಗಿದೆ ಖಾನಾವಳಿ. ಫೈನಲಿ ಊಟ ಗೀಟೆಲ್ಲ ಮುಗಿಸ್ಕೊಂಡು ಬಂದು ಈಗ ಹೊರಗಡೆ ಆರಾಮಾಗಿ ಕುತ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಸ್ಟಾಪ್ ಆದವರು, ಇಲ್ಲಾಂದರೆ 12 ಗಂಟೆ ಒಳಗನೆ ರೀಚ್ ಆಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಫಾಗಿರುತ್ತೆ ನೈಟ್, ಮಳೆ ಬೇರೆ, ಅದೊಂದು ಭಯ. ಬನ್ನಿ ಈಗ ಬೇಗ ಊಟ ಗೀಟ ಎಲ್ಲ ಆಯಿತು ನಮ್ಮದು ಆಲ್ರೆಡಿ. ಇಲ್ಲಿಂದ ಮೊದಲು ಹೊರಡೋಣ. ಫೈನಲಿ ಸ್ನೇಹಿತರೆ ಹೊಸದುರ್ಗ ಬಿಟ್ಟು ಈಗ ಹೋಗ್ತಾ ಇದ್ವಿ. ಇನ್ನೇನು ಸಿಟಿ ಬಿಟ್ಟು ಹೊರಗಡೆ ಬಂದು ಊಟ ಗೀಟ ಎಲ್ಲ ಮುಗೀತು. ಸೊ ಹಿಂಗೆ ರೈಟು ಬರ್ತಾಯಿದ್ವಿ ನಾವು. ಹೊಳಲ್ಕೆರೆಯಿಂದ ಬಂದರೆ ಈ ರೈಟ್ ರೋಡ್ ಹೆಂಗೆ ಕಾಣಿಸ್ತೈತೆ ಹಂಗೆ ನಾವು ಈಗ ಹಿಂಗೆ ಹೋಗ್ತಾ ಇರೋದು ಸ್ಟ್ರೈಟ್ ರೋಡಲ್ಲಿ. ಬನ್ನಿ ಈಗ ಇಲ್ಲಿಂದ ನೆಕ್ಸ್ಟ್ ಸೀದಾ ಕಡೂರು, ಚಿಕ್ಕಮಂಗ್ಳೂರು, ಹಿಂಗೆ ಮೂಡಿಗೆರೆ ಮೇಲೆ ಹೋಗ್ತಾ ಇರೋದು. ಮನೆ ಸೀದಾ ಹೊರಡೋಣ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಸ್ಟಾಪ್ ಕೊಡ್ತಿದ್ವಿ ಇಲ್ಲಿ. ಬಾಬಣ್ಣಂದು ಟೀ ಅಂಗಡಿ ಇತ್ತು, ಇಲ್ಲಿಂದ ಪುಟ್ರೆಸ್ ರೋಡ, ಡಬಲ್ ರೋಡ್ ಆಗೋಕ್ಕೂ ಮುಂಚೆ. ಬಟ್ ಈಗ ಡಬಲ್ ರೋಡ್ ಆಗಿ ನೈಟ್ ಹೊತ್ತು ಟೀ ಅಂಗಡಿಗಳೆಲ್ಲ ಇರೋಲ್ಲ. ಈಗ ಇಲ್ಲಿದೆ ಬಾಬಣ್ಣನ ಅಂಗಡಿ. ಬನ್ನಿ ಈಗ ಸೀದಾ ಹೊರಡೋಣ. ಟೈಮ್ ಆಗುತ್ತೆ, ಮತ್ತು ಘಾಟ್ ಸೆಕ್ಷನ್ ಬೇರೆ, ಮಳೆ ಅವಾಗಲೇ ಹೇಳಿದಾಗೆ ಮಳೆ ಮತ್ತು ಫಾಗ್ ಸಿಕ್ಕಾಪಟ್ಟೆ ಇರುತ್ತೆ. ಫೈನಲಿ ಸ್ನೇಹಿತರೆ ಅಲ್ಲಿಂದ ಸೀದಾ ಹೊಸದುರ್ಗೆಲ್ಲ ಪಾಸ್ ಮಾಡ್ಕೊಂಡು ನಾವೀಗ ಕಡೂರಿಗೆ ಎಂಟ್ರಿ ಆದ್ವಿ. ನೋಡ್ಬೋದು ಕಡೂರಲ್ಲಿ ಬಂದ್ರೂ ಮಳೆ ಎಲ್ಲೂ ಸಿಗಲಿಲ್ಲ ಸದ್ಯಕ್ಕೆ. ಈಗ ಆದಷ್ಟು ಬೇಗ ಇಲ್ಲೆಲ್ಲಾದ್ರೂ ಮುಂದೆ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಹೋಗೋಣ. ಯಾಕಂದರೆ ನಾನು ಕಸ್ಟಮರ್ಸ್ ಪಿಕ್ ಮಾಡೋಕ್ಕೆ ಹೋದಾಗ ಬರೀ ಒಂದು 3,000 ಡೀಸೆಲ್ ಹಾಕ್ಸ್ಕೊಂಡಿದ್ದೆ. ಹಾಗಾಗಿ ಮತ್ತೆ ಇಲ್ಲೆಲ್ಲ ಮಧ್ಯದಲ್ಲಿ ಒಂದು 3,000 ಡೀಸೆಲ್ ಹಾಕ್ಸೋಣ. ಬನ್ನಿ ಈಗ ಕಡೂರು ಪಾಸ್ ಮಾಡ್ಕೊಂಬಿಟ್ಟು ಮುಂದೆ ಇದ್ದಾವೆ ಚಿಕ್ಕಮಂಗ್ಳೂರು ರೋಡಲ್ಲಿ, ಅಲ್ಲೆಲ್ಲಾದರೂ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಸೀದಾ ಹೊರಡೋದು. ಎಲ್ಲೂ ಸ್ಟಾಪ್ ಇಲ್ಲ. ಯಾಕಂದರೆ ಮುಂದೆ ಮಳೆ ಬಂದರೆ ಕಷ್ಟ. ಇನ್ನೇನು ಕಡೂರವರೆಗೂ ಮಳೆ ಏನಿರಲಿಲ್ಲ, ಎಲ್ಲೂ ಸಿಗಲಿಲ್ಲ. ನೋಡೋಣ, 99% ಚಿಕ್ಕಮಂಗ್ಳೂರು ಮಳೆ ಸಿಗಬಹುದು. ನೋಡೋಣ ಮುಂದೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಬನ್ನಿ ಈಗ ಟೌನೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಹೊರಡೋಣ. ಈ ಟೌನ್ ಪಾಸ್ ಆದಮೇಲೆ ಇಲ್ಲಿ ನೋಡಿರಿ ಗ್ಲಾಸ್ ಬೇರೆ ಗಲೀಜಾಗೈತೆ. ಬನ್ನಿ ಮುಂದೆ ಅಲ್ಲೆಲ್ಲ ಬಂಕ್ ಹತ್ರ ನಿಲ್ಸ್ಕೊಂಡು ಗ್ಲಾಸಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಳೋಣ. ಬನ್ನಿ ಫಸ್ಟು ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಸಿಗೋಣ. ಕಡೂರೆಲ್ಲ ಪಾಸ್ ಮಾಡ್ಕೊಂಡು ಅಲ್ಲೇ ಬಂದು ಒಂದು 2-3 ಕಿಲೋಮೀಟ್ರ್ ರೈಟ್ ಸೈಡಲ್ಲಿ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಇತ್ತು. ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂತೇಳಿ ಬಂದ್ವಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಡೀಸೆಲಿನ ರೇಟು 99 ರೂಪಾಯಿ 93 ಪೈಸೆ ಐತೆ. ಅಂದರೆ ಒಂದು 7 ಪೈಸೆ 6 ಪೈಸೆ ಕಮ್ಮಿ ಆದಂಗೆ ಆಗೈತೆ ಅಷ್ಟೇ. ನಮ್ಮ ಕಡೆಗೂ ಇಲ್ಲಾಗ ರೇಟ್ ಏನು ಡಿಫ್ರೆನ್ಸ್ ಏನಿಲ್ಲ, ಒಂದು 5-6 ಪೈಸೆ ಕಮ್ಮಿ ಅನಿಸುತ್ತೆ. ಬನ್ನಿ ಈಗ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಈಗ ಸೀದಾ ಇಲ್ಲಿಂದ ನಾನ್ ಸ್ಟಾಪ್ ಹೋಗ್ಬಿಡೋಣ.
ಫೈನಲಿ ನೋಡ್ಬೋದು ಸ್ನೇಹಿತರೆ, ಚಾರ್ಮಡಿ ಘಾಟಿಗೆ ಎಂಟ್ರಿ ಆದ್ವಿ. ಅಲ್ಲಿಂದ ಮಧ್ಯದಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಮಳೆ ಇರುತ್ತನ್ನೋ ಕಾರಣಕ್ಕೆ ಅಲ್ಲಿಂದ ಎಲ್ಲೆಲ್ಲ ನಾನ್ ಸ್ಟಾಪು ಬಂದೆ. ನೋಡ್ಬೋದು ಇಲ್ಲಿ ಮಳೆ ಅಂತೂ ಒಂದು ಹನಿ ಮಳೆ ಇಲ್ಲ ಗುರು. ಚಾರ್ಮಡಿ ಘಾಟಿಗೆ ಈಗ ಎಂಟ್ರಿ ಆಗಿದ್ದೀವಿ. ಮುಂದೆ ಅಣ್ಣ ಲಾರಿ ಅಂತೂ ಸುಮ್ಮನೆ ಏನು ಕಾರ್ ಸ್ಪೀಡಲ್ಲಿ ಹೋದಂಗೆ ಹೋಗ್ತಿದ್ದಾರೆ ಅಣ್ಣ, ಯಾಕಂದ್ರೆ ಖಾಲಿ ಗಾಡಿ ಲಾರಿ. ನೋಡ್ಬೋದು ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಿದ್ದಾರೆ ಅಣ್ಣ. ಎರಡೇ ಗಾಡಿಗಳು ಯಾವೂ ಇಲ್ಲ, ಗಾಡಿ ಅಂತ ಯಾವ ಎದುರಿಗೂ ಬರಲಿಲ್ಲ. ರೋಡ್ ಫ್ರೀ ಐತೆ, ಸೊ ಆರಾಮ್ಸೆ ಪಾಸ್ ಆಗ್ಬಿಡೋಣ ಜಲ್ದಿ. ಬನ್ನಿ ಈಗ ಇನ್ನೇನು ಚಿಕ್ಕಮಂಗ್ಳೂರು ಘಾಟ್ ಸೆಕ್ಷನ್ನಾಗಿ ಇದೊಂದೇ ತಲೆನೋವಿದ್ದಿದ್ದು, ಯಾಕಂದರೆ ಮಳೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಗಾಡಿ ಓಡ್ಸೋಕ್ಕಂತೇಳಿ. ಫಾಗ್ ಬೇರೆ ಇರುತ್ತೆ ಅಂದ್ಕೊಂಡು ಅಲ್ಲಿದ್ದ ಬಂದೆ. ಸದ್ಯಕ್ಕೆ ಎಲ್ಲೂ ಮಳೆ ಏನಿಲ್ಲ, ನೋಡೋಣ ಈಗ ಮುಂದೆ ಏನಾರು ಇನ್ನೇನೇ ನಂದು 1/4 ಗಂಟೆ ಒಳಗಡೆ ಆ ಕಡೆ ಹೊರಟೋಗ್ಬಿಡ್ತೀವಿ. ಇದೇ ಮೇನ್ ಅಲ್ಲಿಂದ ಮೈಂಡಲ್ಲಿ ಇಟ್ಕೊಂಬಂದಿದ್ದು, ಮಳೆ ಇರುತ್ತೆ ಚಾರ್ಮಡಿ ಘಾಟಲ್ಲಿ ಅಂದ್ಕೊಂಡೆ ಬಂದೆ. ಇಲ್ಲ ನೋಡಿರಿ ಒಂದು ಹನಿ ಮಳೆ ಇಲ್ಲ ಗುರು. ಮಳೆ ಸದ್ಯ ಇಲ್ಲ. ಮಳೆ ಬಂದು ನಿಂತೇನೂ ಇಲ್ಲ ಇಲ್ಲಿ. ನೋಡಿ ಮಳೆ ಬಂದಿದ್ರೆ ಗೊತ್ತಾಗ್ಬಿಡೋದು ಆಲ್ಮೋಸ್ಟು ನೀರಿಂದು ಇರೋದು. ಇಲ್ಲೆಲ್ಲ ನೋಡಿ ರೋಡೆಲ್ಲ ಫುಲ್ಲು ಫ್ರೀಯಾಗಿದೆ, ಎಲ್ಲೂ ಮಳೆ ಇಲ್ಲ. ಬನ್ನಿ ಈಗ ಅಣ್ಣನಿಂದ ಹೋಗ್ತಾಯಿದ್ವಿ. ಅಣ್ಣ ನೋಡ್ರಿ ಫುಲ್ಲು ಇನೋವಾ ಸ್ಪೀಡಲ್ಲಿ ಓಡಿಸ್ತದಾರೆ ಗಾಡಿನ. ಬನ್ನಿ ಈಗ ಮುಂದೆ ಹೋಗ್ಬಿಟ್ಟು ಓವರ್ಟೇಕ್ ಮಾಡೋ ಕಡೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಇನ್ನೇನು ನಿಯರೆಸ್ಟ್ ಬಂದ್ವಿ. ಇನ್ನೇನು ಫೈನಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ನೋಡ್ಬೋದು ಅದು ಎದುರುಗಡೆ ಲೈಟಿಂಗ್ ಬೆಳಕು ಕಾಣಿಸ್ತಾ ಇದೆಯಲ್ಲ, ಅದೇ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಇಲ್ಲಿಗೆ ಸ್ವಾಮಿಗೆ ಒಂದು ಕೈ ಮುಗಿದ್ಬಿಟ್ಟು ಇಲ್ಲೇ ಹೊರಗಡೆ ಗಾಡೀಲಿ ಕೂತ್ಕೊಂಡೆ. ಇನ್ನೇನು ಇಳಿದು ಹತ್ತಕ್ಕಾಗಲ್ಲ, ಯಾಕಂದ್ರೆ ಗಾಡಿಗಳು ಪಾಸ್ ಆಗಲ್ಲ ಇಲ್ಲಿ ಗಾಡಿ ನಿಲ್ಸೋಕ್ಕೆ. ಸೊ ಇಲ್ಲೇ ಗಾಡಿ ಒಳಗಡೆ ಕೈ ಮುಗಿದ್ಬಿಟ್ಟು ಹೋಗೋಣ ಬನ್ನಿ. ನೋಡ್ಬೋದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ, ಚಾರ್ಮಡಿ ಘಾಟ್. ಇನ್ನೇನು ಇಲ್ಲೆಲ್ಲೂ ಮಳೆನೇ ಸಿಕ್ಕಿಲ್ಲ ಗುರು. ಅದೊಂದು ನಾನು ಮಳೆ ಸಿಕ್ಕಾಪಟ್ಟೆ ಇರುತ್ತೆ ಅಂದ್ಕೊಂಡಿದ್ದೆ, ಭಾಳ ನಂಬಿಕೆ ಇಟ್ಕೊಂಡಿದ್ದೆ 99% ಮಳೆ ಇರಲೇಬೇಕಂತೇಳಿ. ಈ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಬಿಟ್ಟು ನೋಡಿಲ್ಲ ಸ್ವಲ್ಪ. ಫೈನಲಿ ಘಾಟೆಲ್ಲ ಪಾಸ್ ಮಾಡ್ಕೊಂಡು ಇನ್ನೇನು ಉಜಿರೆ ನಿಯರ್ಗೆ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು ಈ ರೋಡು ಲಾಸ್ಟ್ ಟೈಮು ತೋರಿಸಿದಾಗ ಸಿಕ್ಕಾಬಟ್ಟೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಿತ್ತು. ಫುಲ್ಲು ಕೆಂಪುಗೆ ಮಣ್ಣಂದ್ರೆ ಮಣ್ಣಿತ್ತು. ಮಳೆಗಾಲ ಬೇರೆ ಸರಿ ಬಂದಾಗಂತೂ ಸಿಕ್ಕಾಬಟ್ಟೆ ಇದೇ ರೋಡೆಲ್ಲ ರೆಡಿ ಮಾಡ್ತಾಯಿದ್ರು. ಈಗ ಫೈನಲ್ ಎಲ್ಲ ರೆಡಿಯಾಗಿದೆ. ಟಾಪ್ ಆನ್ ಟಾಪ್ ರೋಡ್ಗಳು, ಎಲ್ಲೆಲ್ಲೂ ಇದಿಲ್ಲ ಮಣ್ಣಂತೂ. ಈಗ ಆರಾಮ್ಸೆ ಹೋಗ್ಬೋದು. ಇಲ್ಲಿ ಸಹ ಮಳೆನೇ ಇಲ್ಲವೇ ಇಲ್ಲ. ನೋಡ್ಬೋದು ರೋಡ್ ತೋರಿಸ್ತಾ ಇದ್ದೇನೆ ಅಂದರೆ ಮಳೆ ಎಲ್ಲೂ ಕಾಣಿಸ್ತಾ ಇಲ್ಲ. ಮಳೆ ಬಂದು ನಿಂತೂ ಇಲ್ಲ ಇಲ್ಲಿ. ಮಳೆ ಅಂತೂ ಒಂದು ಹನಿನೂ ಬಂದಿದ್ದಂಗಿಲ್ಲ ಗುರು, ಇಲ್ಲ ಅಂತ. ಬನ್ನಿ ಈಗ ಫೈನಲಿ ದೇವಸ್ಥಾನ ಹತ್ರ ಹೋಗಿ ಮತ್ತೆ ಸಿಗೋಣ. ಕಸ್ಟಮರ್ಸ್ನೆಲ್ಲ ರೂಮಿಗೆ ಡ್ರಾಪ್ ಮಾಡಿಬಿಟ್ಟು ನಾವೀಗ ಇಲ್ಲೇ ನೇತ್ರಾವತಿ ಪಾರ್ಕಿಂಗಿಗೆ ಬಂದು ಗಾಡಿ ಹಾಕ್ಕೊಂಡಿದ್ದೀವಿ. ಇನ್ನೇನು ಮಲಕೋಣ ಸ್ನೇಹಿತರೆ, ಮತ್ತೆ ಬೆಳಗ್ಗೆ ಸಿಗ್ತೀವಿ. ಈಗ ಧರ್ಮಸ್ಥಳ ಸಿಕ್ಕಾಬಟ್ಟೆ ಕ್ರೌಡ್ ಐತೆ, ರೂಮ್ ಎಲ್ಲೂ ಸಿಗಲಿಲ್ಲ, ಹೊರಗಡೆ ಲಾಡ್ಜ್ ಮಾಡಿ ಬಿಟ್ಟು ಬಂದಿದ್ವಿ. ಬನ್ನಿ ಮತ್ತೆ ಬೆಳಗ್ಗೆ ಸಿಗೋಣ. ನೆಕ್ಸ್ಟ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನೋಡ್ಬೋದು ಈಗ ನಿನ್ನೆ ನೈಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು, ಮಲ್ಕೊಂಬಿಟ್ವಿ. ಈಗ ಫೈನಲಿ ಎದ್ಬಿಟ್ಟು ಫ್ರೆಶ್ ಅಪ್ ಆದ್ವಿ ಇಲ್ಲೇನೆ. ನೋಡಿ ಇಲ್ಲೇ ನಮ್ಮ ಮಳೆಯ ತೊಳ್ಕೊಂತಿದ್ದಾನಲ್ಲಿ ಇಲ್ಲೇ ಮುಖ ಒಂದು ತೊಳ್ಕೊಂಡ್ವಿ. ಈಗ ಸ್ನಾನ ಸದ್ಯಕ್ಕೆ ಮಾಡಲಿಲ್ಲ. ಗಾಡಿ ಇಲ್ಲೇ ಪಾರ್ಕಿಂಗಲ್ಲಿ ಹಾಕಿದ್ವಿ, ನೇತ್ರಾವತಿ ಪಾರ್ಕಿಂಗ್. ಸೀದಾ ಈಗ ಟಿಫನ್ಗೆ ಹೋಗೋಣ ಅಂತೇಳಿ ಟಿಫನ್ಗೆ ಹೋಗೋಣ ಬನ್ನಿ. ಕಸ್ಟಮರ್ಸ್ ದರ್ಶನಕ್ಕೆ ಹೋಗಿದ್ರೆ ಇನ್ನೂ ಬಂದಿಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇವತ್ತು, ಸೋಮವಾರ ಆಗಿರೋ ಕಾರಣಕ್ಕೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅವ್ರು ಬರೋದು. ಸದ್ಯಕ್ಕೆ ಮುಖ ಇಲ್ಲೇ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲೇ ಬಾತ್ರೂಮ್ ಎಲ್ಲ ಇದೆ, ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗೆ. ಬನ್ನಿ ಈಗ ಫಸ್ಟ್ ಟಿಫನ್ ಮುಗಿಸ್ಕೊಂಡು ಬರೋಣ. ಟಿಫನ್ ಎಲ್ಲ ಮುಗಿಸ್ಕೊಂಬಿಟ್ಟು ನೋಡ್ಬೋದು ಸ್ನೇಹಿತರೆ, ದೇವಸ್ಥಾನ ಮುಂದ್ಗಡೆ ಇಲ್ಲ ಹೊರಗಡೆ ಕೈ ಮುಗಿಯೋಕ್ಕೆ ಬಂದ್ವಿ. ಜನ ಅಂತ ಸಿಕ್ಕಾಪಟ್ಟೆ ಇದ್ದಾರೆ. ಹಾಂ ಮಳೆನೇ ಇಲ್ಲ ಅಲ್ವಾ. ಫೈನಲಿ ಸ್ನೇಹಿತರೆ ಈಗ ಧರ್ಮಸ್ಥಳ ದರ್ಶನ ಎಲ್ಲ ಮುಗಿಸ್ಕೊಂಡು ಕಸ್ಟಮರ್ಸ್ ನಿನ್ನೆ ರೂಮ್ ಸಿಕ್ಕಿರ್ಲಿಲ್ಲ, ಹಂಗಾಗಿ ಇಲ್ಲೇ ಉಜ್ಜಿರಿಗೆ ಹೋಗೋ ರೋಡಲ್ಲೇ ಇಲ್ಲೇ ಒಂದು ಲಾಡ್ಜ್ ಮಾಡಿದ್ವಿ. ಇದ್ಯಾದ ಎಂಥದ ಆಶಾ ಲಾಡ್ಜ್ ಅಂತೆ. ಸೊ ಕಸ್ಟಮರ್ಸಿಗೆ ಚೆಕ್ಔಟ್ ಮಾಡ್ಕೊಂಬರಕ್ಕೆ ಹೋಗಿದ್ದ ರೂಮ್ ಇಲ್ಲೇ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗ್ತಾ ಬಂತು. ಈಗ ಹೊರ್ನಾಡಿಗೆ ಹೋಗ್ಬೇಕಂತೆ.
ಬನ್ನಿ ಈಗ ಇಲ್ಲಿಂದ ಸೀದಾ ಈಗ ಇದು ಚಾರ್ಮಡಿ ಘಾಟ್ ಮೇಲೆ ಹೋಗ್ಬೇಕು ಹೊರನಾಡಿಗೆ, ಇಲ್ಲ ಅಲ್ಲಿ ಮುಂದೆ ಸಂಸೆ ಮೇಲೂ ಹೋಗ್ಬೋದು ಅದು ಬಜ್ಗೋಳಿ ಹಂಗೆ. ಬಟ್ ಅದು 30 ಕಿಲೋಮೀಟ್ರ್ ಎಕ್ಸಸ್ ಆಗುತ್ತೆ. ಸೊ ಹಂಗಾಗಿ ನಾವೀಗ ಬಂದ್ ರೋಡಲ್ಲೇ ಅಂದರೆ ಚಾರ್ಮಡಿ ಘಾಟ್ ಮೇಲೇ ಹೋಗೋದು. ಬನ್ನಿ ಈಗ ಕಸ್ಟಮರ್ಸ್ ಹೋಗಿದ್ದಾರೆ, ಇಲ್ಲೇ ರೂಮ್ ಮಾಡಿದ್ದು. ಇನ್ನೇ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬಿಲ್ಡಿಂಗು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಪಿಕಪ್ ಮಾಡ್ಕೊಂಡು ಸೀದಾ ಈಗ ಓಡೋಣ ಬನ್ನಿ. ಈಗ ಬೆಳಗ್ಗೆ ಟಿಫನ್ ಮಾಡಿದ್ದೆ, ಮತ್ತೆ ಎಲ್ಲ ಊಟ ಗೀಟ ಮಾಡಿಲ್ಲ. ಮುಂದೆ ಎಲ್ಲಾದರೂ ನೋಡೋಣ. ಊಟಕ್ಕೆ ಇನ್ನೇನು ಮೋಸ್ಟ್ಲಿ ಕೊಟ್ಟಿಗೆ ಹಾರ ಎಲ್ಲ ಹಾಕೋದು. ಬನ್ನಿ ಈಗ ಅವ್ರು ಬಂದಮೇಲೆ ಪಿಕಪ್ ಮಾಡ್ಕೊಂಡು ಹೋಗೋಣ. ಮಳೆ ಇಲ್ಲ ಅಂದ್ಕೊಂಡು ಬಂದ್ವಿ. ನೋಡ್ಬೋದು ಇನ್ನು ಧರ್ಮಸ್ಥಳ ಬಿಟ್ಟು ಸ್ವಲ್ಪ ದೂರ ಅಂದರೆ ಉಜಿರೆ ನಿಯರ್ ಅಷ್ಟು ಬರ್ತಾರೆ ಮಳೆ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಜೋರ ಮಳೆ ಬರ್ತಾಯಿದೆ. ಹೆಂಗ ಮಳೆ ಬಂತು, ಮಳೆ ಇಲ್ಲ ಅಂದ್ಕೊಂಡೆ ಬಂದೆ ಅಲ್ಲಿದ್ದ. ಬನ್ನಿ ಈಗ ಫೈನಲಿ ಈಗ ಚಾರ್ಮಡಿ ಘಾಟಿಗೆ ಎಂಟ್ರಿ ಆಗಬೇಕು. ಮುಂದೆ ಈಗ ಇನ್ನೇನು ಉಜಿರೆವರೆಗೂ ಬರ್ಬೋದು ಅಷ್ಟೇ. ಮಳೆ ಬಂದರೆ ಇದೇನಂತ ಮಳೆ ಏನಿಲ್ಲ. ನೋಡ್ಬೋದು ಸ್ನೇಹಿತರೆ, ಇನ್ನೇನು ಉಜಿರೆಲ್ಲ ಪಾಸ್ ಮಾಡ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ಒಂದು ಹನಿ ಮಳೆ ಇಲ್ಲ. ಅಲ್ಲೇ ದೇವಸ್ಥಾನ ಹತ್ರನೇ ಒಂದು 2 ನಿಮಿಷ ಬಂತು ನೋಡ್ರಿ ಮಳೆ ಅಷ್ಟೇ. ಇಲ್ಲಿ ನೋಡಿದ್ರೆ ಒಂದು ಹನಿ ಮಳೆ ಇಲ್ಲ. ಬನ್ನಿ ಈಗ ಚಾರ್ಮಡಿ ಘಾಟ ಪಾಸ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗೋಣ. ಇಲ್ಲಿಂದ ಘಾಟ್ ಸೆಕ್ಷನ್ ಡೇ ಟೈಮ್, ನೈಟ್ ಟೈಮ್ ಆದರೆ ಏನು ಅನ್ಸಲ್ಲ. ಡೇ ಟೈಮ್ ಗಾಡಿ ಪಾಸ್ ಮಾಡೋದೇ ಒಂದು ಸ್ವಲ್ಪ ಹುಷಾರ ಪಾಸ್ ಮಾಡಬೇಕು. ಬನ್ನಿ ಈಗ ಹೊರಡೋಣ. ನೋಡಿ ಚಾರ್ಮಡಿ ಘಾಟಿಗೆ ಎಂಟ್ರಿ ಆದ ಮಧ್ಯದಲ್ಲಿ. ಚಾರ್ಮಡಿ ಘಾಟ್ ಇಲ್ಲಿ ಎಂಟ್ರಿ ಆದ ಸಹನ ಇಲ್ಲಿ ಎಲ್ಲೂ ಸಿಗಲಿಲ್ಲ ನಮಗೆ ಮಳೆ ಸದ್ಯಕ್ಕೆ. ಅಣ್ಣ ಚಿತ್ರದುರ್ಗದ ಗಾಡಿ KSRTC ಬಸ್ ಹೋಗ್ತೈತೆ, ಆವಾಗಿಂದ ಅಣ್ಣ ಸೈಡ್ ಕೊಡ್ತಾಯಿಲ್ಲ. ಫುಲ್ ಸ್ಪೀಡಾಗಿ ಹೋಗ್ತದಾರೆ ಅಣ್ಣನ. ನೋಡೋಣ ಎಲ್ಲಿ ಜಾಗ ಸಿಕ್ತಿಲ್ಲ. ಜಾಗ ಸಿಕ್ಕ ಮೇಲೇ ಓವರ್ಟೇಕ್ ಮಾಡ್ಬೇಕು. ಯಾಕಂದರೆ ಕಾರ್ನರಾಗೆ ಡೇ ಟೈಮ್ ಆಗಿರೋ ಕಾರಣಕ್ಕೆ ಆಪೋಸಿಟ್ ಗಾಡಿಗಳು ಬಸ್ಸನ್ನಂಗೆ ಬಂದುಬಿಡ್ತಾರೆ. ಘಾಟೆಲ್ಲ ಪಾಸ್ ಮಾಡ್ಕೊಂಡು ಈಗ ನಮ್ಮ ಹಳಿಗೆ ನೀರು ದೋಸೆ ತಿನ್ಸೋಣ ಅಂತೇಳಿ ನೀರು ದೋಸೆ ತಿನ್ನೋಕೆ ಕರ್ಕೊಂಬಂದು. ಇಲ್ಲಿ ಕೊಟ್ಟಿಗೆ ಹಾರದ ಭಾಳ ಫೇಮಸ್ ನೀರು ದೋಸೆ. ನಾವು ಸಹ ನೀರು ದೋಸೆ ತಿಂದು ಮತ್ತೆ ಸಿಗೋಣ. ಇನ್ನೇನು ನಮ್ಮದು ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ಇಲ್ಲೇ ಕೊಟ್ಟಿಗೆ ಹಾರದಾಗೆ ನೋಡ್ಬೋದು ಕಸ್ಟಮರ್ಸ್ ಹೋಗಿದ್ದಾರೆ, ಬಂದಿಲ್ಲ. ಇದೇ ಹೋಟೆಲಾಗೆ ಊಟ ಮಾಡಿದ್ದು, ಹೋಟೆಲ್ ಉಡುಪಿ ಅಂತೇಳಿ. ಚೆನ್ನಾಗಿತ್ತು ನೀರು ದೋಸೆ ಎಲ್ಲ. ಫೈನಲಿ ಈಗ ಇಲ್ಲಿಂದ ಕರೂಸು ಜಾಸ್ತಿ ಗುರು. ಬನ್ನಿ ಹೋಗೋಣ. ಇನ್ನೇ ಕೊಟ್ಟಿಗೆ ಹಾರ ಬಿಟ್ಟು ಫೈನಲಿ ನಾವು ಹೊರನಾಡಿ ರೀಚ್ ಆದ್ವಿ ಗುರು. ಈ ರೋಡಲ್ಲಿ ಚಾರ್ಮಡಿ ಘಾಟು ಹೊರನಾಡಿ ಬರೋ ರೋಡ್ ಐತಲ್ಲ, ಭಾರಿ ಹಿಂಸೆ ಗುರು. ಗಾಡಿಗೂ ಮೈನವು ನಮಗೂ ಮೈನವು. ಹೇಳ್ಬೇಕಂದ್ರೆ ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಬರೋದು ಹಿಂಸೆ ಅಂದರೆ ಹಿಂಸೆ. ಒಂದು 20 ಕಿಲೋಮೀಟ್ರ್ ಜಾಸ್ತಿ ಆದ್ರೆ ಪರವಾಗಿಲ್ಲ. ಹಂಗೆ ಬಜ್ಗೋಳಿ ಮೇಲೆ ಸಂಸೆ ಮೇಲೇ ಬರಬೇಕು. ಬನ್ನಿ ಈಗ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲೇ ಹೊರಗಡೆ ಕೈ ಮುಗಿದು ಅಮ್ಮಗೆ ಬರೋಣ ಅಂತೇಳಿ ಬಂದ್ವಿ. ಗಾಡೀಲಿ ಕುತ್ಕೊಂಡು ಏನು ಮಾಡೋದು ಅಂತೇಳಿ. ಸೊ ಹಾಗಾಗಿ ಮಧ್ಯದಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬರೋಣ, ಮತ್ತು ಆಮೇಲೆ ಸಿಗ್ತೀನಿ. ಹೊರನಾಡೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತಿರೋದು ಈಗ ಶೃಂಗೇರಿಗೆ ಹೋಗ್ತಾಯಿದ್ದೀವಿ. ಹೊರನಾಡು ಬಿಟ್ಟು ಇನ್ನೇನು ಇದಕ್ಕೆ ಎಂಟ್ರಿ ಆದ್ವಿ. ಹಳ್ಳಿ ಮನೆ ಜ್ಯೂಸ್ ಸೆಂಟ್ರ್ ಬರುತ್ತಲ್ಲ, ಆ ರೋಡಲ್ಲಿ ಹೋಗ್ತಾ ಇದ್ವಿ. ಈಗ ಶೃಂಗೇರಿಗೆ ಹೋಗ್ಬೇಕು ಬೇಗ. ಯಾಕಪ್ಪ ಅಂದರೆ ನಾವು ದೇವಸ್ಥಾನದ ದೇಣಿಗೆಗೋಸ್ಕರ ಬಂದಿರೋದು ಇದು. ಸೊ ಹಂಗಾಗಿ ಲೆಟ್ರ್ ಏನೋ ಕೊಟ್ಟು ಬರೋಕ್ಕೆ ಹೋಗಿದ್ದು. 5 ನಿಮಿಷ ಅಷ್ಟೇ ಹೊರನಾಡಲ್ಲಿ ಇದ್ದಿದ್ದು. ಅಲ್ಲೇ ಜಾಸ್ತಿ ಲೇಟ್ ಮಾಡಲಿಲ್ಲ ಕಸ್ಟಮರ್ಸು. ದರ್ಶನ ಮುಗಿಸ್ಕೊಂಡ್ರಲ್ಲ ಒಂದು ಲೆಟ್ರ್ ಕೊಟ್ಟು ಬಂದರು. ಈಗ ಶೃಂಗೇರಿಲಾದರೂ ಅಷ್ಟೇ, ಅಲ್ಲಿ ಶೃಂಗೇರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಲೆಟ್ರ್ ಕೊಡ್ತಾರಂತೆ. ಸೊ ದೇವಸ್ಥಾನದ್ದೇನೋ ದೇಣಿಗೆಗೆ ಬಂದಿರೋದ ಕಾರಣಕ್ಕೆ ಈಗ ಫೈನಲಿ ನಾವು ನೋಡ್ಬೋದು ತೀರ್ಥಕೆರೆ ಜಲಪಾತಕ್ಕೆ ಬಂದ್ವಿ. ಮಳೆ ಅಂದರೆ ಇಲ್ಲವೇ ಇಲ್ಲ ಗುರು. ಇಲ್ಲಿ ಸಹ ನೋಡ್ಬೋದು, ಈ ಮಳೆ ಬಂದರೆ ತೀರ್ಥಕೆರೆ ಜಲಪಾತದ ನೀರು ಸಿಕ್ಕಾಪಟ್ಟೆ ಹರಿಯೋದು. ಇಲ್ಲಿ ಸಹ ಒಂದು ಹನಿ ಮಳೆ ಇಲ್ಲ. ಫೈನಲಿ ನಾವು ಈಗ ಜೈಪುರ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು ಹಿಂಗೆ ಬಾಳೆವಾಡೆ ಮೇಲೆ ಬಂದಿರೋದು ನಾವು, ಹಿಂಗೆ ಶಾರ್ಟ್ಕಟ್ಟಲ್ಲಿ. ಇಲ್ಲ ಸ್ವಲ್ಪ ಸಿಂಗಲ್ ರೋಡು ಅಂತ ಇಂಥ ಶೃಂಗೇರಿ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಲೆಟ್ರೆಲ್ಲ ಕೊಟ್ಟು ಬಂದ್ರೆ ಕಸ್ಟಮರ್ಸು. ಇಲ್ಲೇ ಬಂದ್ಬಿಟ್ಟು ಶೃಂಗೇರಿಯಲ್ಲಿರೋ ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೆ. ಇಲ್ಲಿ ಹಾಕ್ಸ್ಕೊಂಬಿಟ್ರೆ ಸೀದಾ ಬಂದ್ ರೋಡಲ್ಲೇ ಊರಿಗೆ ಹೋದ ಸ್ನೇಹಿತರೆ. ಮತ್ತೆ ಎಲ್ಲೂ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಲವ್ ಯು ಆಲ್.